ರಾಯಲ್ ಆಗಿ ಕಾಣಿಸ್ತಾ ಇದ್ದೀರಾ ಇವತ್ತು? ವಾಟ್ ಇಸ್ ದ ರೀಸನ್? ದ ರೀಸನ್ ಇಸ್ ರಾಯಲ್ ಮೈಕ್. ಎಸ್, ಕರೆಕ್ಟ್. ರಾಯಲ್ ಮೈಕ್ ಟ್ರೈಲರ್ ಮತ್ತೆ ಆಡಿಯೋ ಲಾಂಚ್ ಬಂದಿದ್ದೀವಿ. ಒಬ್ವಿಯಸ್ಲಿ ಎಲ್ಲರೂ ರಾಯಲ್ ಆಗಿ ಕಾಣಿಸ್ಲೇಬೇಕಲ್ವಾ? ಎಸ್, ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ ನಿಮ್ಮೆಲ್ಲರ ಮೆಚ್ಚಿನ ಮಾನ್ಯ ರೇಣುಕಾಚಾರ್ಯ ಸರ್ ಅವರು. ಸೊ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ತೀನಿ. ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ರೇಣುಕಾಚಾರ್ಯ ಸರ್ ಅವರನ್ನ. ಹಾಗೂ ರೇಖಾ ದಾಸ್ ಮ್ಯಾಮ್, ಪ್ಲೀಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್. ಹಾಗೂ ಈ ಚಿತ್ರದಲ್ಲಿ ಸೆಕೆಂಡ್ ಹೀರೋಯಿನ್ ಆಗಿ ನಟಿಸಿದ್ದಾರೆ ಮಿಸ್ ಗೌತಮಿ. ಪ್ಲೀಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್. ಒಂದು ಚಿತ್ರ ಅಂದ್ರೆ ಅದಕ್ಕೆ ಹೀರೋ ಬೇಕೇ ಬೇಕಲ್ವಾ? ಸೊ compulsory, yes. So what are we waiting for? Let us welcome our hero onto the stage, Dhanush. Belly jorada chappale. Hagu Ashok sir, please come on to the stage. ಚಿತ್ರ ರೆಡಿ ಆಗ್ಬೇಕು ಅಂದ್ರೆ ಡೈರೆಕ್ಟರ್ ಇರಲೇಬೇಕಲ್ವಾ? ಸೊ ನಮ್ಮ ಡೈರೆಕ್ಟರ್ ಇಲ್ಲಿದ್ದಾರೆ. ಜಯದೇವ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್. ಹಾಗೂ ನಾಗಭೂಷಣ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ಟು ದ ಸ್ಟೇಜ್. ರಾಯಲ್ ಮೆಕ್ ಪ್ರೆಸೆಂಟೆಡ್ ಬೈ ಶಬರಿ ಫಿಲ್ಮ್ಸ್. ಲೈಫು ನಾವು ಅಂದ್ಕೊಂಡಷ್ಟು ರಾಯಲ್ ಅಲ್ಲ ಅಂತಾನೆ ರಾಯಲ್ ಆಗಿ ಕನ್ನಡ ಫಿಲಂ ಇಂಡಸ್ಟ್ರಿಗೆ ಈ ಚಿತ್ರತಂಡ ಎಂಟ್ರಿ ಕೊಡ್ತಾ ಇದೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್. ಸೊ ಬರ್ಲಿ ಜೋರ ಚಪ್ಪಾಳೆ ಫಾರ್ ದ ಎಫರ್ಟ್. ಓಕೆ, ನಮ್ಮ ಹೀರೋ ಅವರು ನಾನೇ ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ವಾಲಂಟಿಯರ್ ಆಗಿ. ಹೀರೋ ಅವರೇ ಮಾತಾಡ್ಬಿಡ್ಲಿ. ಓವರ್ ಟು ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರ. ಕೂತಿರೋ ಎಲ್ಲ ಗಣ್ಯಗಳಿಗೂ ಕೂಡ ನನ್ನ ನಮಸ್ಕಾರ. ಸೊ ಇದು ನನ್ನ ಫಸ್ಟ್ ಫಿಲಮ್ ರಾಯಲ್ ಮೆಕ್ ಅಂತ ಶಬರಿ ಫಿಲಮ್ಸ್ ಬ್ಯಾನರ್ ಅಡಿ ಬರ್ತಾ ಇದೆ. ಈ ಸಿನಿಮಾವನ್ನ ನಮ್ಮ ಡೈರೆಕ್ಟರ್ ನಾಗಭೂಷಣ್ ಮತ್ತು ಜಯದೇವ್ ಅವರು ಡೈರೆಕ್ಟ್ ಮಾಡಿದ್ದಾರೆ. ಈ ಸಿನಿಮಾದಲ್ಲಿ ಮೇನ್ ಲೀಡಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ನನ್ನ ಜೊತೆ ಶ್ರಾವ್ಯ ರಾವ್ ಅವ್ರು ಮಾಡಿದ್ದಾರೆ. ಆ್ಯಂಡ್ ಗೌತಮಿ ಜಯರಾಮ್, ರಾಘವೇಂದ್ರ ರಾಜ್ಕುಮಾರ್ ಸರ್, ವಿನಯ ಪ್ರಸಾದ್, ರಮೇಶ್ ಭಟ್, ರೇಖಾ ದಾಸ್ ಮೇಡಮ್, ತುಂಬ ದೊಡ್ಡ ದೊಡ್ಡ ಕಲಾವಿದರು ಆ್ಯಕ್ಟ್ ಮಾಡಿದ್ದಾರೆ. ಬಟ್ ನಿಮಗೆ ಗೊತ್ತಿದೆ, ರಾಘಣ್ಣ ಅವ್ರು ಬರೋಕ್ಕಾಗಲಿಲ್ಲ. ಆ್ಯಂಡ್ ನಮ್ಮ ಹೀರೋಯಿನ್ ಮುಂಬೈಯಲ್ಲಿ ಸ್ಟಕ್ ಆಗಿದ್ದಾರೆ ಅವ್ರದ್ದು ಆ್ಯಡ್ ಶೂಟಲ್ಲಿ. ಸೊ ಅವರು ಬರೋಕ್ಕಾಗಿಲ್ಲ. ನನ್ನ ಬಗ್ಗೆ ಹೇಳ್ಕೊಬೇಕಂದ್ರೆ ಈ ಸಿನಿಮಾದ ಲೈಕ್ ಮೇಯ್ನ್ ಶಬರಿ ಫಿಲಮ್ಸ್ ಅನ್ನೋದು ಇಟ್ಸ್ ಆರ್ ಪ್ರೊಡಕ್ಷನ್ ಹೌಸ್. ಸೊ ನನ್ನ ನಂಬಿ ಕೆಲವೊಬ್ರು ಇನ್ವೆಸ್ಟರ್ಸ್ ದುಡ್ಡನ್ನೆಲ್ಲ ಇನ್ವೆಸ್ಟ್ ಮಾಡಿದ್ದಾರೆ. ಅವರು ಅನ್ಫಾರ್ಚುನೇಟ್ಲಿ ಬರೋಕ್ಕಾಗಿಲ್ಲ. ಫ್ಯೂ ಪೀಪಲ್ ಆರ್ ಇನ್ ದುಬೈ. ಸೊ ಅವ್ರು ಯಾರು ಬರೋಕ್ಕಾಗಿಲ್ಲ ಇವತ್ತು. ನಾನು ಬೇಸಿಕಲಿ ಇಂಜಿನಿಯರಿಂಗ್ ಮುಗಿಸಿ ಒಂದು ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರೆಸೆಂಟ್ ವರ್ಕ್ ಮಾಡಿಕೊಂಡೆ ನಾನು ಸಿನಿಮಾನು ಮಾಡ್ತಾ ಇರೋದು. ಸೊ ಇದ್ರ ಸಿನಿಮಾದ ಕತೆ ನಾನೇ ಡೆವಲಪ್ ಮಾಡಿದೆ. ಸೊ ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ ಹುಡುಗ ಒಂದು IAS ಆಫೀಸರ್ ಆಗಂತ ಒಂದು ಲೈನ್ ಸ್ಟೋರಿ. ಸೊ ನಿಮಗೆ ಗೊತ್ತಿದೆ ಎಲ್ಲ ಮಿಡಲ್ ಕ್ಲಾಸ್ ಹುಡುಗರ ಲೈಫ್ ಎಷ್ಟು ಕಷ್ಟ ಇದೆ ಅಂತ. ಸೊ ಆ ಒಂದು ಜರ್ನಿನ ನಾವು ನೋಡಿರೋದ್ರಿಂದ, ಸೊ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ ಅವನು ಫಾರ್ ಸಮ್ ರೀಸನ್ಸ್ ಅವನು ಮನೆ ಬಿಟ್ಟು ಬರ್ತಾನೆ. ಅವನು ಒಬ್ಬ ಝೊಮ್ಯಾಟೊ ಡೆಲಿವರಿ ಬಾಯ್ ಆಗಿ ವರ್ಕ್ ಮಾಡ್ತಾ ದೆನ್ ಅವನು ಗೋಲ್ನ ಅಕಾಂಪ್ಲಿಷ್ ಮಾಡ್ತಾನೆ. ಅವನ ಜರ್ನಿ, ಅವನ ಲೈಫಲ್ಲಿ ಬಂದೋಗುವಂಥ ಲವ್ ಸ್ಟೋರಿ, ಅದು ಈ ಸಿನಿಮಾದ ಒಂದು ಲೈನ್ ಕತೆ. ಈ ಸಿನಿಮಾನ ನಾವು ಅಂದ್ಕೊಂಡಂಗೆ ತೆರೆ ಮೇಲೆ ತರಕ್ಕೆ ನಮ್ಮ ನಾಗಭೂಷಣ್ ಮತ್ತು ಜಯದೇವ್ ಸರ್ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಎಲ್ಲ ಸಪೋರ್ಟಿಂಗ್ ಆ್ಯಕ್ಟರ್ಸು ಸಿನಿಮಾದಲ್ಲಿ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಆ ಸಿನಿಮಾದ ಆಡಿಯೋ ಮತ್ತು ಟ್ರೈಲರ್ ಲಾಂಚು ಇವಾಗ ನಾವು ಮಾಡ್ತಾ ಇರೋದು. ಆ್ಯಂಡ್ ಈ ಸಿನಿಮಾದ ಆಡಿಯೋ ರೈಟ್ಸ್ ಆಲ್ರೆಡಿ ಜಿ ಮ್ಯೂಸಿಕ್ ಸೌತ್ ಅವ್ರು ಬೈ ಮಾಡಿದ್ದಾರೆ. ಹಿಂದಿ ಡಬ್ಬಿಂಗ್ ರೈಟ್ಸ್ ಕೂಡ ಸೇಲ್ ಆಗಿದೆ. ಸೊ ಡೌನ್ ದ ಲೈನ್ ಒಂದು 2 ಮಂತ್ಸಲ್ಲಿ ನಾವು ಸಿನಿಮಾನ ರಿಲೀಸ್ ಮಾಡಿ ಆಮೇಲೆ ಸಕ್ಸಸ್ ಮೀಟು ಮಾಡೋ ಅಂತ ಭಾಗ್ಯ ಸಿಗಲಿ ಅಂತ ಬಯಸ್ತಾ ಇದ್ದೀನಿ. ಸೊ ಇನ್ನು ನಮ್ಮ ಡೈರೆಕ್ಟರ್ಸ್ ನಮ್ಮ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಮೊದಲಿಗೆ ನನ್ನ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು. ನನ್ನ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಹಾಗೆ ಎರಡನೇದಾಗಿ ನನ್ನ ಚಿತ್ರಕ್ಕೆ ಸಪೋರ್ಟಿವ್ ಆಗಿ ನಿಂತಹ ಎಲ್ಲ ತಂತ್ರಜ್ಞರಿಗೂ ಮತ್ತು ಹಾಗೆ ನನ್ನ ಸಹ ನಿರ್ದೇಶಕರಿಗೂ, ಸಹಾಯಕರಿಗೂ, ಕ್ಯಾಮ್ರಾಮನ್, ಪ್ರತಿಯೊಬ್ಬರು ಇಲ್ಲಿ ಟೆಕ್ನಿಷಿಯನ್ ಬಂದಿದ್ದಾರೆ. ಅವರಿಗೆಲ್ಲ ನಾನು ಆಭಾರಿಯಾಗಿರ್ತೀನಿ. ಹಾಗೆ ನನ್ನ ಹೆಸರು ನಾಗಭೂಷಣ್ ಅಂತ, ನಾಗಭೂಷಣ್ JHM, ಬಳ್ಳಾರಿ ಜಿಲ್ಲೆ.
ನನಗೆ ಶಬರಿ ಫಿಲಮಲ್ಲಿ ಮೊದಲಿಗೆ ಈ ಥರ ಕತೆ ಇದೆ, ನೀವು ಡೈರೆಕ್ಷನ್ ಮಾಡ್ತೀರಾ ಅಂತ ಒಂದು ಆಫರ್ ಬಂತು. ಸರಿ ಅಂದ್ಬಿಟ್ಟು ನಾನು ಒಪ್ಕೊಂಡು ಈ ಕತೆನ ಮತ್ತೆ ಸ್ವಲ್ಪ ಡೆವಲಪ್ ಮಾಡಿಕೊಂಡು ರೈಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಿಬಿಟ್ಟು, ಒಂದು ಮಾತು ಹೇಳ್ಬೇಕಂದ್ರೆ ನಮ್ಮ ದರ್ಶನ್ ಅವರು ಸಿನಿಮಾಗೆ ಹೇಗೆ ಹೀರೋನೋ, ಈ ಸಿನಿಮಾದ ಒಂದು ಜರ್ನಿಯಲ್ಲಿ ಅವರೊಬ್ಬ ನಿಜವಾದ ಹೀರೋ ಆಗಿ ನನ್ನ ಹಿಂದೆ ನಿಂತಿದ್ರು. ಅವರು ಪ್ರತಿಯೊಂದು ಪ್ರೊಡಕ್ಷನ್ ವಿಭಾಗದಲ್ಲಿ ಬಂದು ದುಡ್ಡು ಕಾಸಿಂದಾಗಿರಲಿ, ಲೊಕೇಶನ್ನು ಪ್ರತಿಯೊಂದು ನಾನು ಕೇಳಿದ್ದೆಲ್ಲ ಕರೆಕ್ಟ್ ಟೈಮಿಗೆ ಕೊಟ್ಟು, ಹಾಗೆ ನನ್ನ ಮ್ಯೂಸಿಕ್ ಡೈರೆಕ್ಟ್ರು ರಿಜ್ವಾನ್ ಅಂತ, ಮೂಲತಃ ಅವ್ರು ತಮಿಳ್ನಾಡು. ಅವರ ಅದ್ಭುತವಾದ ಟ್ಯೂನಿಂಗು, ನೀವು ಸಿನಿಮಾದ ಸಾಂಗನ್ನು ಕೇಳಿದಾಗ ನೀವೇ ಮೆಚ್ತೀರಾ. ಹಾಗೆ ಈ ಸಿನಿಮಾಗೆ ಸಾಹಿತ್ಯವನ್ನು ಬರೆದಂಥ ದೇವಪ್ಪನವರಾಗಿರ್ಬೋದು, ಅವ್ರಿಗೂ ಕೃತಜ್ಞತೆ. ಹಾಗೆ ನನ್ನ ಕ್ಯಾಮ್ರಾಮನ್ ಆದಂಥ ಸತೀಶ್ ರಾಜೇಂದ್ರನ್ ಅಂತ ಇಲ್ಲೇ ಬಂದಿದ್ದಾರೆ. ಅವ್ರ ಪಾಪ ಇದ್ದು ಇಲ್ಲದಂಗೆ ಒಂದು ಸೈಡಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ, ಸ್ವಲ್ಪ ತಡವಾಗಿ ಬಂದಿರ್ಬೋದು. ಅವರು ಕೂಡ ಅದ್ಭುತವಾಗಿ ಚಿತ್ರಣವನ್ನು ಮಾಡಿಕೊಟ್ಟಿದ್ದಾರೆ. ಹಾಗೆ ನನ್ನ ಸಹಾಯಕ ನಿರ್ದೇಶಕರು ಇಲ್ಲೇ ಅಲ್ಲಲ್ಲೇ ಕೂತು ನೋಡ್ತಾ ಇದ್ದಾರೆ. ಅವ್ರ ಹೆಸರುಗಳು ಒಂದು ದೊಡ್ಡ ಲಿಸ್ಟೇ ಇದೆ. ಅವರಿಲ್ಲದೆ ನಾವೇನಿಲ್ಲ. ನನಗೆ ಪ್ರತಿ ಹಂತದಲ್ಲೂ ನನ್ನ ಜೊತೆ ನಿಂತು ನನ್ನ ಸಿನಿಮಾಗೆ ಸ್ಪಂದಿಸಿದ ಪ್ರತಿಯೊಬ್ಬ ತಂತ್ರಜ್ಞರಿಗೂ ನಾನು ಈ ಒಂದು ಸಭೆಯಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು. ಹಾಗೆ ನನ್ನ ಮೀಡಿಯಾ ಮಂದಿ ಆಗಿರ್ಬೋದು, ನನ್ನ ಬಂದಂಥ ಅತಿಥಿ ಮಹೋದಯರಾಗಿರ್ಬೋದು, ರೇಣುಕಾಚಾರ್ಯ ಸರ್ ಆಗಿರ್ಬೋದು, ನನ್ನ ಆ ಕೋ ಆರ್ಟಿಸ್ಟ್ ಆದಂಥ ಪ್ರತಿಯೊಂದು ನಮ್ಮ ರೇಖಾದಾಸ್ ಮೇಡಮ್ ಆಗಿರ್ಬೋದು, ಈಗ ಪವನ್ ಮಜಾಟಾಗಿದ್ದ ಪವನ್ ಆಗಿರಲಿ, ಮತ್ತು ಕುರಿ ಪ್ರತಾಪ್ ಆಗಿರಲಿ, ವಿನಯಮ್ ಆಗಿರಲಿ, ಪ್ರತಿಯೊಬ್ಬರು ಕೂಡ ಅವ್ರದ್ದೇ ಆದಂಥ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಆಗಿರೋದ್ರಿಂದ ಬರೋಕ್ಕಾಗಿಲ್ಲ. ಮುಂದಿನ ಕೆಲವೊಂದು ಇವೆಂಟ್ಗಳಲ್ಲಿ ಅವ್ರು ಖಂಡಿತವಾಗಿ ಬಂದು ನಿಮ್ಮದು ಪ್ರತಿಯೊಂದು ಸಿನಿಮಾದಲ್ಲಿ ನಾನು ಜೊತೆಗೆ ಇರ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಮುಂದಿನ ಇವೆಂಟ್ಗಳಲ್ಲಿ ಅವ್ರನ್ನೆಲ್ಲ ಒಟ್ಟುಗೂಡಿಸೋ ಕಾರ್ಯಕ್ರಮ ನಾನು ಮಾಡೇ ಮಾಡ್ತೀನಿ. ಇಷ್ಟು ಹೇಳಿಬಿಟ್ಟು ನನ್ನ ಎರಡನೇ ನಿರ್ದೇಶಕರಂತ ಜಯದೇವ್ ಅವ್ರಿಗೆ ಕೊಡ್ತೀನಿ. ಜಯದೇವ್ ಅವರೇ ಏನಾದರೂ ಹೇಳಿ. ನನ್ನ ಹೆಸರು ಡಾಕ್ಟರ್ ಜಯದೇವ್ ಅಂತ. ನಾನು ಉಪನ್ಯಾಸಕನಾಗಿ ಒಂದು ರೆಪ್ಯೂಟೆಡ್ ಕಾಲೇಜಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ದರ್ಶನ್ ಅವರ ಪರಿಚಯ ಆದಮೇಲೆ ಧನುಷ್ ಅವರ ಪರಿಚಯ ಆದಮೇಲೆ ಅವರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಸಿನಿಮಾ ಮಾಡ್ತಾ ಇದ್ದೀವಿ ಸರ್, ನೀವು ಅದ್ರ ಜೊತೆ ಇರಬೇಕು ಅಂತ ಹೇಳಿದ್ರು. ಹಾಗಾಗಿ ನಾನು ಕೊನೆವರೆಗೂ ಅವ್ರ ಜೊತೆ ಇದ್ದು, ನಾಗಭೂಷಣ್ ಅವರಿಗೆ ಜೊತೆಲಿದ್ದು ಮತ್ತು ಧನುಷ್ ಅವ್ರ ಜೊತೆಲಿದ್ದು ಈ ಸಿನಿಮಾವನ್ನು ಭಾಳ ಸಕ್ಸಸ್ಫುಲ್ ಆಗಿ ಮುಗಿಸೋದಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಈ ಸಿನಿಮಾದಲ್ಲಿ ವಿಶೇಷತೆ ಏನಂದ್ರೆ ಧನುಷ್ ಅವರು ಎಲ್ಲ ಕ್ಷೇತ್ರದಲ್ಲೂ ಕೂಡ ಅವರು ತೊಡಗಿಸ್ಕೊಂಡು ನಮಗೆ ಸಿನಿಮಾನ ಚೆನ್ನಾಗಿ ಮೂಡ್ ಬರೋದಕ್ಕೆ ಅವರು ನಮಗೆ ಸಪೋರ್ಟನ್ನು ಮಾಡಿದ್ದಾರೆ. ಅದಕ್ಕೆ ನಾವು ಅವರಿಗೆ ಋಣಿಯಾಗಿರ್ತೀವಿ. ಅದೇ ರೀತಿಯಾಗಿ ನಮ್ಮ ಸ್ನೇಹಿತರು ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರಿ ಈ ಸಿನಿಮಾ ಮಾಡಿರುವಂಥದ್ದು, ಹೊಸಬ್ರು ಎಲ್ಲರೂ ಸೇರಿ ಸಿನಿಮಾ ಮಾಡಿರುವಂಥದ್ದು. ದಯವಿಟ್ಟು ಮೀಡಿಯಾ ಮಿತ್ರರು, ಮೀಡಿಯಾ ಮಾಧ್ಯಮದವರು ನಮ್ಮಂಥ ಹೊಸಬರಿಗೆ ನೀವು ಎನ್ಕರೇಜ್ ಮಾಡಬೇಕು ಎಲ್ಲ ರೀತಿಯಲ್ಲೂ. ಹಾಗಾಗಿ ಈಗ ಹೊಸಬ್ರು ಒಂದು ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡ್ತಾ ಇದ್ದಾರೆ. ನಾವು ಕೂಡ ಒಂದು ಒಳ್ಳೆ ಪ್ರಯತ್ನವನ್ನು ಮಾಡಿದ್ವಿ. ಇದು ನಾನು ಈಗಾಗಲೇ ಧನುಷ್ ಅವ್ರ ಕತೆ ಹೇಳಿದ್ದಾರೆ, ಒಂದು ಒನ್ಲೈನ್ ಸ್ಟೋರಿ ಹೇಳಿದ್ದಾರೆ, ಅದ್ರ ಬಗ್ಗೆ ನಾನೇನು ಹೆಚ್ಚಿಗೆ ಹೇಳಲಿಕ್ಕೆ ಹೋಗಲ್ಲ. ಸೊ ಈ ಒಂದು ಧ್ವನಿ ಸುರುಳಿ ಬಿಡುಗಡೆ ಕಾರ್ಯಕ್ರಮದಲ್ಲಿ ಕೆಲವು ವಿಚಾರಗಳನ್ನ ಹೇಳಲೇಬೇಕು. ನಮ್ಮ ರಿಜ್ವಾನ್ ಸರ್ ಒಳ್ಳೆ ಮ್ಯೂಸಿಕ್ ಮಾಡಿದ್ದಾರೆ, ಒಳ್ಳೆ ಟ್ಯೂನ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ದೇವಪ್ಪ ಹಾಸನ್ ಅಂತ ನನ್ನ ತಂದೆನೇ ಅವರು ಅಲ್ಲಿ ಕೂತಿದ್ದಾರೆ. ಅವರು ಇದಕ್ಕೆ 3 ಸಾಂಗ್ ಬರೆದಿದ್ದಾರೆ. 1 ಸಾಂಗ್ನ ನಾನು ಬರೆದಿದ್ದೀನಿ, ಅಲ್ಲ 4 ಸಾಂಗಲ್ಲಿ 2 ಸಾಂಗ್ ಅವ್ರು ಬರೆದಿದ್ದಾರೆ, 1 ಸಾಂಗ್ ನಾನು ಬರೆದಿದ್ದೀನಿ, ಒಂದು ಪ್ರಮೋದ್ ಮರವಂತೆ ಅವ್ರು ಬರೆದಿದ್ದಾರೆ. ಸೊ ಈ ಒಂದು ಚಿತ್ರದ ಹಾಡುಗಳು, ಸಂಗೀತ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ದಯವಿಟ್ಟು ಎಲ್ಲರೂ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿರುವಂತ ರೇಣುಕಾಚಾರ್ಯ ಸರ್ ಅವರು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಮಾಧ್ಯಮದ ಸ್ನೇಹಿತರು ಮತ್ತು ಚಲನಚಿತ್ರ ನಿರ್ಮಾಣ ಮಾಡ್ತೀವಿ ಎಲ್ಲ ತಂಡ ಇಲ್ಲಿ ಉಪಸ್ಥಿತರಿರಿ. ಕಳೆದ 2 ದಿವಸಗಳಿಂದ ನನಗೆ ಕಿರಣ್ ಕರೆ ಮಾಡಿ ರಾಯಲ್ ಮೇಕ್ ಚಿತ್ರದ ಆಡಿಯೋ ಮತ್ತು ಟ್ರೈಲರ್ ಬರ್ಬೇಕಂತ ಹೇಳಿದಾಗ
ನಾನು ಆಕಸ್ಮಿಕವಾಗಿ ಇಲ್ಲಿ ಒಪ್ಪಿ ಬಂದಿದ್ದೀನಿ. ಒಂದು ನಾಗಭೂಷಣ್ ಮತ್ತು ಅಜಯ್ ಮಾತಾಡಿದಲ್ಲಿ ಕೇಳಿದ್ದೀನಿ. ಹೊಸ ಯುವಕರು ಧನುಷ್ ಸಹ ಈ ಚಿತ್ರದಲ್ಲಿ ಅಭಿನಯಿಸ್ತಿದ್ದಾರೆ. ಒಟ್ಟಾರೆಯಾಗಿ ನಾಗಭೂಷಣ್ ಮತ್ತು ಜಯದೇವ್ರವರ ರಾಯಲ್ ಮೇಘ್ ಚಿತ್ರದ ಇವತ್ತು ಧನುಷ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ಧನುಷ್ ಅವರು ಸಹ ತಮ್ಮ ಅನಿಸಿಕೆ ಈ ಒಂದು ಧನುಷ್ ಕಾರ್ಯಕ್ರಮ ಯಶಸ್ವಿಯಾಗಿ ಚಲನಚಿತ್ರ ಆದಷ್ಟು ಬೇಗ. ರೇಖಾ ದಾಸ್ ಮ್ಯಾಮ್ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಈ ಸೇರಿರುವ ಎಲ್ಲ ಹಿರಿಯರಿಗೆ ಕಿರಿಯರಿಗೆ ನಿಮ್ಮ ರೇಖಾದಾಸ್ ಮಾಡುವ ಅಭಿನಂದನೆಗಳು. ಹಾಗೂ ನಮ್ಮ ಪ್ರೆಸ್ ಮೀಟ್ ತಂಡ ತಾವೆಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು ನೀವು ಇರ್ತಿರ್ಲಿಲ್ಲ ಅಂದ್ರೆ ನನಗೆ ರೇಖಾದಾಸ್ ಅಂತ ಯಾರು ಗುರ್ತಿರ್ಸಕ್ ಸಾಧ್ಯನೇ ಆಗ್ತಿರ್ಲಿಲ್ಲ. ನಿಮ್ಮಿಂದನೇ ನೀವು ಯಾವತ್ತೂ ಹೇಗೆ ನಾವು ಕಲಾವಿದರ ಜೊತೆ ಇದ್ದೀರಾ ಹಾಗೆ ಹೊಸಬ್ರ ಹೊಸಬ್ರಿಗೂ ಪ್ರೋತ್ಸಾಹ ಕೊಡಿ, ಅವ್ರನ್ನು ಬೆಳೆಸಿ. ಯಾಕೆಂದ್ರೆ ಅದು ನಿಮ್ಮ ಕೈಲಿದೆ, ನಿಮ್ಮಿಂದಾನೇ ಸಾಧ್ಯ. ಮೀಡಿಯಾ ಇಲ್ಲ ಅಂದ್ರೆ ನಾವಿಲ್ಲ. ಇದನ್ನ ಹೇಳ್ತಾ ನನ್ನ ಸ್ಟೂಡೆಂಟ್ ಇದರಲ್ಲಿ ಏನ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಧನುಷ್ ಅಂತ ಹೊಸ ನಾಮಕರಣ ಇಟ್ಕೊಂಡಿದ್ದಾರೆ. ಅವರ ರಿಯಲ್ ಹೆಸರು ದರ್ಶನ್ ಅಂತ. ಧನುಷ್ ಅಂತ ನಾಮಕರಣ ಮಾಡ್ಕೊಂಡಿದ್ದಾರೆ. ಅವ್ನು ನನ್ನ ಸ್ಟೂಡೆಂಟು. ಅವನ ಬಗ್ಗೆ ಒಂದೆರಡು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಸುಮಾರು ಜನ ನನ್ನ ಸ್ಟೂಡೆಂಟ್ಸ್ ಬಂದಿದ್ದಾರೆ. ನನಗೇನ್ ಖುಷಿ ಆಗ್ತಿದೆ ಅಂತಂದ್ರೆ, ನನ್ನ ಸ್ಟೂಡೆಂಟ್ ಇವತ್ತು ಸುಮಾರು ಜನ ಹೀರೋ ಆಗಿದ್ದಾರೆ, ಕ್ಯಾರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಆರ್ಟಿಸ್ಟ್ ಆಗಿದ್ದಾರೆ ಅನ್ನೋದು ಒಂದು ಖುಷಿ. ಅದು ನನ್ನ ಕೈ ಕೆಳಗಡೆ ಬೆಳೆದವರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಒಂದು ಹೆಮ್ಮೆ ನನಗೆ. ನನ್ನ ಸ್ಟೂಡೆಂಟ್ ಹೀರೋ ಆಗಿದ್ದಾರೆ, ನನ್ನ ಸ್ಟೂಡೆಂಟ್ ಆಕ್ಟ್ ಮಾಡ್ತಿದ್ದಾರೆ ಅಂತ ಕೇಳೋದಕ್ಕೆ ತುಂಬಾ ಸಂತೋಷ ಆಗತ್ತೆ. ಈ ಹುಡುಗಂದು ಒಂದು ಸ್ಮಾಲ್ ಆಗಿ ಹೇಳ್ಬಿಡ್ತೀನಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ಹೋದಾಗ ಎಲ್ಲರೂ ಹೋಗ್ಬಿಡ್ದು, ಇವನೊಬ್ಬ ಮಾತ್ರ ನಿಂತ್ಕೋತಿದ್ದ ನನ್ನ ಕ್ಯಾಬಿನ್ ಹತ್ರ. ಯಾಕಪ್ಪ ಏನಾಯ್ತು, ನಿಮ್ಮ ಹತ್ರ ಮಾತಾಡ್ಬೇಕು ಮ್ಯಾಮ್. ಸರಿ ಮಾತಾಡು ಅಂದ್ರೆ, ಸರಿ ಮ್ಯಾಮ್ ನಾಳೆ ಮಾತಾಡ್ತೀನಿ, ಯಾಕೋ ನನಗೆ ಬಾಯ್ ಬರ್ತಿಲ್ಲ. ಈ ತರ ಒಂದು ವಾರ ಹಿಂಗೆ ಕಳೆದ್ಬಿಟ್ಟ. ದಿನ ಇವನು ಹಿಂಗೆ ಹೇಳ್ತಾನೆ, ದಿನ ಹಿಂಗೆ ಕಾಗೆ ಹೊಡಿತಾನೆ ಅನ್ಕೊಂಡು ಸುಮ್ನೆ ಆಗ್ಬಿಟ್ಟೆ. ಕೊನೆಯದಾಗಿ ಇವತ್ತು ಹೇಳ್ತೀಯ, ನಾಳೆ ಅಂದ್ರೆ ನೀನ್ ಕೇಳಬಾರ್ದು ಅಂತಂದು. ಇಲ್ಲ ಮೇಡಮ್, ನನ್ನ ಒಂದು ಆಸೆ ಇದೆ, ಒಂದು ಕನಸಿದೆ ಮ್ಯಾಮ್. ನಾನು ಒಂದು ಸಿನಿಮಾ ಮಾಡಬೇಕು ಅನ್ನೋದು, ಒಂದು ಕನ್ನಡ ಸಿನಿಮಾ ಮಾಡಬೇಕು. ನಾನು ಏನಾದ್ರೂ ಒಂದು ಮಾಡಿ ತೋರಿಸ್ಬೇಕು ಈ ಫಿಲ್ಮ್ ಇಂಡಸ್ಟ್ರಿಯಲ್ಲಿ. ನಾನು ಬೆಳಿಬೇಕು ಮ್ಯಾಮ್, ನನ್ಗೆ ತುಂಬಾ ಕನಸುಗಳಿದೆ ಮ್ಯಾಮ್. ಆಯ್ತಪ್ಪ, ಆಗತ್ತೆ, ಇವತ್ತಿಲ್ಲ ನಾಳೆ ಆಗತ್ತೆ. ಸಡನ್ ಆಗಿ ನಾನು ಹೀರೋ ಆಗ್ತೀನಿ, ನಾನು ಇದಾಗ್ತೀನಿ ಅಂತ ಕನಸುಗಳು ಇಟ್ಕೋಬೇಡ ಅಂತಂದೆ. ಇಲ್ಲ ಮ್ಯಾಮ್, ನಾನು ಅದನ್ನೇ ಹೇಳಕ್ ಬಂದೆ. ಆದ್ರೆ ಒಂದು ನಿಮ್ಮ ಹತ್ರ ರಿಕ್ವೆಸ್ಟ್, ನನ್ನಿಂದ ಏನು ಹೆಲ್ಪ್ ಬೇಕು ಅಂತ. ನಾನು ಸಿನಿಮಾ ಮಾಡ್ತೀನಿ, ಆದ್ರೆ ಹೀರೋಯಿನು ನಿಮ್ ಕಡೆಯಿಂದಾನೇ ಆಗ್ಬೇಕು ಅಂತ. ನನ್ನ ಕಡೆಯಿಂದ ಆಗ್ಬೇಕಾ? ನೀನ್ ತಾನೇ ಹೋಗಿ ಸೆಲೆಕ್ಟ್ ಮಾಡ್ತೀಯಾ, ನೀನೇ ಬುಕ್ ಮಾಡ್ತೀಯಲ್ಲಪ್ಪ. ಇಲ್ಲ, ಹೀರೋಯಿನ್ ನಿಮ್ ಮನೇಲೇ ಇದ್ದಾರೆ, ನಿಮ್ ಮಗಳ ಜೊತೆ ನಾನ್ ಆಕ್ಟ್ ಮಾಡ್ಬೇಕು, ನೀನ್ ಅವ್ರನ್ನ ಒಪ್ಪಿಸ್ಬೇಕು, ನಾನ್ ಸಿನಿಮಾ ಮಾಡ್ತೀನಿ ಮ್ಯಾಮ್. ಪಾಪ ನನ್ ಏನು ನನ್ಗೆ ಆಶ್ಚರ್ಯ ಆಗೋಯ್ತು. ಏನ್ ಸುಮ್ನೆ ಹುಡುಗ ಮಾತಾಡ್ತಾನೆ, ಒಂದು ವಾರದಿಂದ ಬರ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ಹೋಗ್ತಾನೆ ಅಂತ. ನಿಜವಾಗ್ಲೂ ಅವ್ನು ಮಾಡೇ ತೋರಿಸ್ಬಿಟ್ಟ. ನನಗೆ ಎಷ್ಟು ಆಶ್ಚರ್ಯ ಅಂದ್ರೆ, ಮನೆಗೆ ಅಡ್ವಾನ್ಸೇ ತಗೊಂಡ್ ಬಂದ್ಬಿಟ್ಟ ಇದು ಅಂತ. ನನಗೆ ಏನ್ ಹೇಳ್ಬೇಕು ಅಂತಾನೆ ತೋಚಿಲ್ಲ. ನನಗೆ ಎಷ್ಟು ಖುಷಿ ಆಗೋಯ್ತು ಅಂದ್ರೆ ಕಣ್ಣಲ್ಲಿ ನೀರ್ ಬಂದ್ಬಿಡ್ತು. ನಾನ್ ನನ್ನ ಮಗಳಿಗೆ ಹೇಳ್ದೆ, ನನ್ನ ಸ್ಟೂಡೆಂಟ್ ಕಣೆ ಇವನು, ಅವ್ನು ಜಸ್ಟ್ ಒಂದು ಮಾತು ಹೇಳ್ದೆ ಅಷ್ಟೇ, ಅವನು ಮಾಡ್ತಾನ ಬಿಡ್ತಾನೋ ಗೊತ್ತಿಲ್ಲ, ನಿಜವಾಗ್ಲೂ ಮಾಡ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಇವತ್ತು ನನ್ನ ಮನೆ ಬಾಗಿಲು ಬಂದಿದ್ದಾನೆ, ನೀನು ಒಪ್ಕೊಂಡು ತುಂಬಾ ಖುಷಿ ಆಯ್ತು. ನಿನ್ ಸ್ಟೂಡೆಂಟ್ ಅಂತ ಇವತ್ತು ಸ್ಟೂಡೆಂಟ್ ಅಂತೂ ನನಗೆ, ನನ್ನ ಸ್ಟೂಡೆಂಟ್ ಧನುಷ್ ಫಿಲ್ಮ್ ಕಂಪ್ಲೀಟ್ ಮಾಡಿ ಇವತ್ತು ನಾವೆಲ್ಲ ಇಲ್ಲಿ ಕೂತಿದ್ದೀವಿ ಅಂತಂದ್ರೆ, ಅವನು ನಿಜವಾಗ್ಲೂ ತುಂಬಾ ಕಷ್ಟಪಟ್ಟು, ಎಷ್ಟು ಕಷ್ಟಪಟ್ಟಿದ್ದಾನೆ ಈ ಸಿನಿಮಾಗೆ ಅಂತ ನನ್ಗೆ ಚೆನ್ನಾಗಿ ಗೊತ್ತು. ಕಷ್ಟಪಟ್ಟು ಇವತ್ತು ಇಲ್ಲಿ ಬಂದು ಕೂತಿದ್ದಾನೆ ಅಂತಂದ್ರೆ ಅದು ನಿಮ್ಮೆಲ್ಲರ ಆಶೀರ್ವಾದ, ಅವನ ತಾಯಿ ತಂದೆ ಆಶೀರ್ವಾದ, ಅವನು ಪಟ್ಟಿದ್ದ ಶ್ರಮ. ನನಗೆ ಇಷ್ಟೇ ಹೇಳಕ್ ಇಷ್ಟಪಡ್ತೀನಿ. ನನ್ನ ಸ್ಟೂಡೆಂಟ್ನ ಬೆಳೆಸಿ, ನಮ್ಮನ್ನು ಹೇಗೆ ಬೆಳೆಸಿದಿರ, ಹೊಸಬರನ್ನು ಬೆಳೆಸಿ, ಅವನಿಗೆ ಆಶೀರ್ವಾದ ಮಾಡಿ. ತುಂಬಾ ಕಷ್ಟಪಟ್ಟು ಬಂದಿದ್ದಾನೆ ಹುಡುಗ, ಅವ್ನಿಗೆ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಾನು ಇನ್ನೊಂದಿಷ್ಟು ವಿಷಯಗಳನ್ನು ಬಿಟ್ಟೆ. ಆ್ಯಕ್ಚುಲಿ ಮೇಡಮ್ ಜೊತೆ ಕಳೆದಂಥ ಎಕ್ಸ್ಪೀರಿಯನ್ಸು,
ನಾವು ಆಕ್ಚುಲಿ ವರ್ಕ್ ಮಾಡ್ಕೊಂಡೇ ಸಿನಿಮಾ ಮಾಡಬೇಕಾದ ಅನಿವಾರ್ಯತೆ ಇತ್ತು ನಮಗೆ. ಸ್ಯಾಟರ್ಡೆ ಸಂಡೇಸ್ ನಾನು ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹೋಗ್ತಾ ಇದ್ದೆ. ವೀಕ್ ಡೇಸಲ್ಲಿ ಕೆಲವೊಮ್ಮೆ ಆಫೀಸ್ ರಜಾ ಮಾಡಿ ಹೋಗ್ತಾ ಇದ್ದೆ. ಮೇಡಮ್ ಎಷ್ಟೋ ಕಡೆ ಆಡಿಷನ್ಸ್ ಎಲ್ಲ ಇದ್ದಾಗ ರೆಫರ್ ಮಾಡಿದ್ದಾರೆ, ಬಟ್ ನಿಮಗೆ ಗೊತ್ತಿದೆ ಆಡಿಷನ್ಸ್ ಎಲ್ಲ ಹೆಂಗೆ ಅಂತ. ಸೊ ಅವ್ರ ಕೈಲಾಗಿದ್ದು ಅವ್ರು ಹೆಲ್ಪ್ ಮಾಡಿದ್ರು. ಬಟ್ ನಿಮಗೆ ಗೊತ್ತಿದೆ, ಒಂದು ಮೇನ್ ಲೀಡು ಅಥವಾ ನಾವು ಮಾಡೋ ಸಿನಿಮಾಗಳು ಎಷ್ಟೋ ಸಿನಿಮಾಗಳು ರಿಲೀಸೇ ಆಗಲ್ಲ ಇವತ್ತಿನ ಕಾಲದಲ್ಲಿ. ಸೊ ಅವರು ಇಲ್ಲ ನೀನು ಮಾಡ್ತೀಯ ಮಾಡು ಅಂತ ಹೇಳಿ ನಮಗೆ ಹುರಿದುಂಬಿಸಿದ್ರು. ಅದಕ್ಕೆ ಸಪೋರ್ಟಿವ್ ಆಗಿ ಶ್ರಾವ್ಯರಾವ್ ಅವ್ರು ನಿಂತರು. ಅದೇ ಥರ ಗೌತಮಿ ಅವರು ಕೂಡ ನಮಗೆ ಬೆನ್ನೆಲುಬಾಗಿ ನಿಂತರು. ಸೊ ಅವರೆಲ್ಲ ಎಫರ್ಟ್ಸಿಂದ ಇವತ್ತು ಸಿನಿಮಾ ಆಲ್ಮೋಸ್ಟ್ ರಿಲೀಸ್ ಸ್ಟೇಜಿಗೆ ಬಂದಿದೆ. ಸೊ ಟ್ರೈಲರ್ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಸೊ ಅಂದರೆ ಈಗ ನಾವು ಏನು ನಾನು ಲೈಫಲ್ಲಿ ಏನು ನೋಡಿದ್ದೀನಿ, ಒಂದು ಇಂಜಿನಿಯರಿಂಗ್ ಸ್ಟ್ರಗಲ್ಲು, ಅದನ್ನ ಎಲ್ಲ ಸಿನಿಮಾದಲ್ಲಿ ತೋರಿಸೋ ಪ್ರಯತ್ನ ಮಾಡಿದ್ದೀವಿ. ಬಟ್ ಮೇಡಮ್ ನಿಮ್ಮ ಆಶೀರ್ವಾದ ಯಾವಾಗಲೂ ನಮ್ಮ ಮೇಲೆ ಇರಲಿ ಮೇಡಮ್. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಯು. ಓಕೆ, ಗೌತಮಿ ಅವರು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಎಸ್ಪೆಷಲಿ ನಮ್ಮ ಟೀಮ್, ಹಾಗೆ ಇಲ್ಲಿ ಬಂದಿರುವಂಥ ನಮ್ಮ ಮೀಡಿಯಾ ಫ್ರೆಂಡ್ಸ್, ಹಾಗೆ ಇಲ್ಲಿ ಬಂದಿರೋ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ಲೈಕ್ ಹಾರ್ಟ್ಫುಲ್ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಒಂದು ಹೊಸ ಟೀಮ್ ಅಂದರೆ ನಮ್ಮ ಧನುಷ್ ಅವರು ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಎಫರ್ಟ್ ಹಾಕಿದ್ದಾರೆ. ಅವ್ರು ಸ್ಟಾರ್ಟಿಂಗ್ ಬಂದು ನಂಗೆ ಸ್ಟೋರಿ ಹೇಳಬೇಕಾದ್ರೆ ಸ್ಟೋರಿಗಿಂತ ಜಾಸ್ತಿ ನನಗೆ ಇಂಪ್ರೆಸ್ ಆಗಿದ್ದು ಅವ್ರಿಗಿರೋವಂಥ ಆ್ಯಂಬಿಷನ್ಸ್ ಟುವರ್ಡ್ಸ್ ಕನ್ನಡ ಇಂಡಸ್ಟ್ರಿ. ಸೊ ಅದಕ್ಕೆ ನಮ್ಮ ಕಡೆಯಿಂದ ಆದಂಥ ಒಂದು ಎಷ್ಟಾಗುತ್ತೋ ಆ ಒಂದು ಅಳಿಲ್ ಸೇವೆ ಮಾಡುವ ಅಂತ ಐ ಸೆಡ್ ಓಕೆ. ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಆ್ಯಂಡ್ ಪ್ರತಿಯೊಂದು ಕಾಲೇಜ್ ಹಿಸ್ಟ್ರಿಯಲ್ಲಿ ನಮಗೆ ಒಂದು ಹುಡುಗರ ಗ್ಯಾಂಗಲ್ಲಿ ಒಂದು ಬಬ್ಲಿ ಹುಡುಗಿ ಇರ್ತಾಳೆ. ಸೊ ಆ ಥರದ್ದು ಒಂದು ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಿದ್ದೀನಿ. ಇಟ್ ವಾಸ್ ವೆರಿ ನೈಸ್. ಶೂಟ್ ಮಾಡಿ ತುಂಬ ಚೆನ್ನಾಗಿತ್ತು. ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ. ನನ್ನ ಕಾಲೇಜ್ ಡೇಸ್ ಮತ್ತೆ ನನಗೆ ರಿಕಾಲ್ ಆಗೋ ಅಷ್ಟು ನ್ಯಾಚುರಲ್ ಆಗಿ ನಾವೆಲ್ಲರೂ ಮಾಡಿದ್ದೀವಿ. ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀವಿ. ಹೋಪ್ಫುಲಿ ನಿಮ್ಗೆಲ್ಲರಿಗೂ ಇಷ್ಟ ಆಗತ್ತೆ. ಸೊ ನಮ್ಮ ಟೀಮ್ ರಾಯಲ್ ಮ್ಯಾಕ್ಗೆ ನಿಮ್ಮ ಸಪೋರ್ಟ್ ತುಂಬ ಅವಶ್ಯಕತೆ ಇದೆ. ಸಪೋರ್ಟ್, ಪ್ರೀತಿ, ಹಾಗೆ ನಿಮ್ಮ ಒಂದು ಆಶೀರ್ವಾದ. ಸೊ ಥ್ಯಾಂಕ್ ಯು ಸೋ ಮಚ್. ಇಂಜಿನಿಯರಿಂಗ್ ಅಲ್ಲಿ ಒಂದು ಕೋಡ್ ವರ್ಡ್ ಇದೆ, ಅಂದ್ರೆ ಮೆಕ್ಯಾನಿಕಲ್ ಅಂತ ಹೇಳ್ಕೊಳ್ಳಲ್ಲ ಅವರು, ನಾವು ರಾಯಲ್ ಮೆಕ್ ಅಂತ ಹೇಳ್ಕೊಂತಾರೆ. ಸೊ ಅದಕ್ಕೆ ಆ ಟರ್ಮ್ ಇಟ್ಟಿರೋದು. ಅವನು ಇಂಜಿನಿಯರಿಂಗ್ ಓದಿರ್ತಾನೆ ಹೀರೋ ಸಿನಿಮಾದಲ್ಲಿ. ಅವನು ಕಾರಣಾಂತರಗಳಿಂದ ಮನೆ ಬಿಟ್ಟು ಬರ್ಬೇಕಾದ ಪರಿಸ್ಥಿತಿ ಬರುತ್ತೆ, ಅಪ್ಪ ಅಮ್ಮನಿಂದ ದೂರ ಇರ್ಬೇಕಾದ ಪರಿಸ್ಥಿತಿ ಬರುತ್ತೆ. ಆಗ ಅವನಿಗೆ ಈ ವಾಸ್ ವೆರಿ ಆಂಬಿಷಿಯಸ್. ಅಂದ್ರೆ ಅವನು ಒಬ್ಬ IAS ಆಫೀಸರ್ ಆಗಬೇಕು ಅಂತ ಗುರಿ ಇಟ್ಕೊಂಡಿರ್ತಾನೆ. ಸೊ ಅವನಿಗೆ ಯಾವುದೇ IT ಕಂಪ್ನಿಲಿ ವರ್ಕ್ ಮಾಡಿದ್ರೆ ಆ 9 to 6 ಜಾಬಲ್ಲಿ ಅವನಿಗೆ ಇಂಟ್ರೆಸ್ಟ್ ಇರಲ್ಲ. ಸೊ ಅವ್ನ ಪರ್ಪಸ್ ಏನು, ನಾನು IAS ಆಫೀಸರ್ ಆಗಬೇಕು, ಅದಕ್ಕೆ ಅವನಿಗೆ ಟೈಮ್ ಅವ್ನು ಬೇಕಾದ ಕೆಲಸ ಮಾಡ್ತಾನೆ, ಬೇಡವಾದ ಟೈಮಲ್ಲಿ ಅವನದು ಏನಿದೆ ಸ್ಟಡೀಸು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾನೆ. ನೀವು ಒಂದು ಕಂಪ್ನಿಲಿ ವರ್ಕ್ ಮಾಡಿದ್ರೆ ಯು ಹ್ಯಾವ್ ಟು ವರ್ಕ್ 9 to 6, OT ಎಲ್ಲ ಮಾಡಬೇಕಾಗತ್ತೆ. ಸೊ ನಿಮ್ಮ ಡೈಲಿ ರೂಟೀನ್ ಆಗೋಗ್ಬಿಡುತ್ತೆ. ಅವ್ನು ಝೊಮ್ಯಾಟೊ ಮಾಡೋದ್ರಿಂದ ಅವ್ನಿಗೆ ಬೇಕಾದ ಟೈಮಲ್ಲಿ ಕೋಚಿಂಗ್ ಸೆಂಟ್ರಿಗೆ ಹೋಗ್ತಾನೆ, ಇದು ಮಾಡ್ತಾನೆ. ಆ ಟೈಮಲ್ಲಿ ಅವರು ಸಿನಿಮಾದ ಹೀರೋಯಿನ್ ಶ್ರಾವ್ಯ ಅವ್ರು ಬಂದು ಆ ಹೀರೋ ಗೋಲ್ನ ಅಕಾಂಪ್ಲಿಷ್ ಮಾಡೋಕ್ಕೆ ಹೆಲ್ಪ್ ಮಾಡ್ತಾರೆ. ಸೊ ಫಾರ್ ಎವ್ರಿ ಸಕ್ಸಸ್ ಫುಲ್ ಮ್ಯಾನ್ ದೇರ್ ಇಸ್ ಎ ಬಿಹೈಂಡ್ ವುಮೆನ್ ಅನ್ನೋ ಹಾಗೆ ಈ ಸಿನಿಮಾದಲ್ಲಿ ಆ ಹೀರೋ ಹಿಂದೆ ಅವ್ರು ಬಂದು ನಿಲ್ತಾರೆ. ಸೊ ದಟ್ ಹಿ ವಿಲ್ ಅಚೀವ್ ದ ಗೋಲ್. ಆ ಜರ್ನಿನೇ ಈ ಸಿನಿಮಾದಲ್ಲಿ ನಾವು ತೋರಿಸಿರೋದು. ಸೊ ರಿಲೀಸು ಹೋಪ್ಫುಲಿ ಅಕ್ಟೋಬರ್ 1st ವೀಕ್ ಅಂತ ಅನ್ಕೊತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಶೋಕ್ ಅಂತ. ಈ ಮೂವಿ ರಾಯಲ್ ಮೆಕ್ ಏನಿದೆ, ಇದನ್ನ ಇಂಟರ್ನ್ಯಾಷನಲ್ ರೈಟ್ಸ್ ನಾನೇ ತೊಗೊಂಡಿರೋದು, ನನ್ನ ಕಂಪ್ನಿನೇ ತೊಗೊಂಡಿರೋದು. ಸೊ ಇದ್ರದ್ದು ಹಿಂದಿದು ಮತ್ತು ಇಂಡಿಯನ್ ಲ್ಯಾಂಗ್ವೇಜ್ ರೈಟ್ಸ್ ಕೂಡ ಸೇಲ್ ಆಗಿದೆ. ಸೌತ್ ಬ್ಯಾಲೆನ್ಸ್ ಇದೆ. ಸೊ ಇದಕ್ಕಿಂತ ಮುಂಚೆ ನಾನು ಫಸ್ಟು ಧನುಷ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ಈಸ್ ಎ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಸಿನಿಮಾ ಬಗ್ಗೆ ಅಂದರೆ ಎಷ್ಟು ಪ್ಯಾಷನ್ ಆಗಿರ್ತಾರೆ. ಮತ್ತು ನನ್ನ ಹತ್ರ ಅವ್ರು ನಮ್ಮ ಆಫೀಸ್ಗೆ ಬಂದಾಗ ಫಸ್ಟು ಒಂದ್ಸತಿ ಸಿನಿಮಾ ನಾನು ನೋಡಿದೆ. ಸಿನಿಮಾ ನೋಡಿ ಆ ರೈಟ್ಸ್ ಏನಿದೆ ಮತ್ತು ಆ ಮೇಕಿಂಗ್ ಸ್ಟೈಲು ಮತ್ತು ಅದರಲ್ಲಿರೋ ಆ್ಯಕ್ಷನ್ ಪರ್ಫಾರ್ಮೆನ್ಸು, ಬಟ್ ಫಸ್ಟ್ ಟೈಮ್ ಮಾಡಿದರೆ ಅದು ಝೀರೋ ಆಗಿ ಅಂತ ಖಂಡಿತ ಅನಿಸಲ್ಲ. ಸೊ ನಿಮ್ಮ ಪ್ರೋತ್ಸಾಹ ಕೊಡಬೇಕು. ಸೊ ನನಗೆ ಪರ್ಸ್ನಲ್ ಆಗಿ ತುಂಬ ಇಷ್ಟ ಆಗಿದೆ ಮೂವಿ. ಟ್ರೈಲರ್ ಕೂಡ ನೀವು ನೋಡ್ತೀರಾ, ಇವಾಗ ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಧನುಷ್ ಇದೇ ಥರ ಮೂವಿನ ಮಾಡ್ತಾರಿ. ಸಿನಿಮಾ ನಿಮ್ನ ಇಷ್ಟಪಟ್ಟಿದೆ, ಓಕೆ. ಸೊ ಕಂಟಿನ್ಯೂಸ್ ಹೀಗೆ ಮಾಡ್ತಾರಿ. ಸೊ ನಾವು ಸಪೋರ್ಟ್ ಮಾಡ್ತೀವಿ. ಸೊ ಅದೇ ಥರ ಎಲ್ಲ ಹೊಸದಾಗಿ ಯಾರು ಬರ್ತಾರೆ ನಿರ್ಮಾಪಕರು, ನಾನು ಅದನ್ನೇ ಹೇಳಕ್ಕೆ ಇಷ್ಟಪಡೋದು. ಇವಾಗ ನಮ್ಮ ಮಾರ್ಕೆಟ್ ಬೆಳೀತಾ ಇದೆ ಸರ್, ಕನ್ನಡ ಮಾರ್ಕೆಟ್. ಸೊ ಮೊದಲು ಓನ್ಲಿ ಸೌತ್ ಅಂತ ಬಂದರೆ ತಮಿಳ್ ಅಂತ ಇತ್ತು. ಬಟ್ ಆದರೆ ಇವಾಗ ಆಫ್ಟರ್ KGF, ಆಫ್ಟರ್ ಕಾಂತಾರ ರೈಟ್ಸ್ ತುಂಬ ಚೆನ್ನಾಗಿದೆ. ಸೊ ಸೂಪರ್ನ ಬೆಳೆಸಿ ನೀವು ಇವತ್ತು ಟ್ರೈಲರ್ ನೋಡಿ, ನಾಳೆ ನೀವು ಹಿಂಗೆ ಪ್ರಮೋಷನ್ ಮಾಡ್ತೀನೋ ಅದ್ರ ಮೇಲೆ. ಸೊ ಅದೇ ಥರ ಧನುಷ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಸೊ ಮ್ಯಾಮ್ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಅವ್ರು ನಾವು ಚಿಕ್ಕ ವಯಸ್ಸಿನ ನೋಡಿ ಬೆಳೆದಿರೋರು. ಸೊ ಒಳ್ಳೇದಾಯ್ತು ಮ್ಯಾಮ್ ಈ ಮೂವಿ ನೀವು ಆ್ಯಕ್ಟ್ ಮಾಡೋದು. ಮತ್ತು ಇದರಲ್ಲಿ ಏನು ಅಂದರೆ ಈ ಮೂವಿಲಿ ಒಬ್ಬರು ಡೈರೆಕ್ಟರ್ ಅಲ್ಲ, ಇಬ್ಬರು ಡೈರೆಕ್ಟರ್. ಸೊ ಯು ಕ್ಯಾನ್ ಎಕ್ಸ್ಪೆಕ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಒಳ್ಳೇದಾಗಲಿ, ಟೀಮ್ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಎಲ್ಲ ಕನ್ನಡಿಗರು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸ್ತಾರೆ ಅಂತ ನಾನು ಅನ್ಕೊಂತೀನಿ. ಸೊ ನಮ್ಮ ಕಡೆಯಿಂದ ಹೋಲ್ ಟೀಮಿಗೆ ಆಲ್ ದ ವೆರಿ ಬೆಸ್ಟ್. ಇವಾಗ ಟ್ರೇಲರ್ನ ನೋಡೋಣ ಅಲ್ವಾ? ಅದಕ್ಕಿಂತ ಮುಂಚೆ ನಮ್ಮ ದೇವರಾಜ್ ಸರ್ ಪೋಸ್ಟರ್ ರಿಲೀಸ್ ಮಾಡಿ ಒಂದು ಬೈಟ್ ಕೊಟ್ಟಿದ್ದಾರೆ, ವಿಶಸ್ ಮಾಡಿದ್ದಾರೆ. ಸೊ ಅದನ್ನ ನೋಡ್ಕೊಂಬರೋಣ. ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ.